ವನವಾಸದಲ್ಲಿದ್ದಾಗ ಒಂದ್ಸರಿ ಸೀತಾಮಾತೆಗೆ ಬಹಳ ದಾಹ ಆಗತ್ತೆ. ಆದ್ರೂ ದೂರಕ್ಕೆ ಎಲ್ಲಿ ನೋಡಿದ್ರು ನೀರಿನ ತೊರೆ ಆಗ್ಲಿ ನದಿ ಆಗ್ಲಿ ಏನೂ ಇರೋದಿಲ್ಲ. ಶ್ರೀರಾಮ ಪ್ರಾರ್ಥನೆ ಮಾಡ್ಕೊಳ್ತಾರೆ ಎಲ್ಲಾದ್ರೂ ನೀರು ಸಿಗ್ಲಿ ಅಂತ. ಆಗ ಒಂದು ನವಿಲ್ ಬರುತ್ತೆ. ನವಿಲ್ ಬಂದು ಶ್ರೀರಾಮನ ಹತ್ರ ಹೇಳುತ್ತೆ, ನೋಡಿ, ನಾನ್ ನಿಮ್ಮನ್ನ ನದಿ ಹತ್ರ ಕರ್ಕೊಂಡು ಹೋಗ್ತೀನಿ, ನಾನ್ ಮುಂದೆ ಹಾರ್ಕೊಂಡು ಹೋಗ್ತೀನಿ, ನಿಮಗೆ ದಾರಿ ತಪ್ಪದೇ ಇರಲಿ ಅಂತ ನನ್ನ ಗರಿಗಳನ್ನ ಬೀಳಿಸ್ಕೊಂಡು ಹೋಗ್ತೀನಿ, ನೀವು ಅದರ ಪ್ರಕಾರನೇ ಬನ್ನಿ, ರೀಚ್ ಆಗ್ತೀರಾ ಅಂತ. ಸರಿ, ನವಿಲು ಮುಂದೆ ಹಾರ್ಕೊಂಡು ಹೋಗುತ್ತೆ. ನವಿಲು ಅದರ ಇಚ್ಛೆ ಪ್ರಕಾರ ಗರಿಗಳನ್ನ ಬೀಳ್ಸಿದ್ರೆ, ಗರಿಗಳನ್ನ ಕಳ್ಕೊಂಡ್ರೆ ಸಾಯುತ್ತೆ. ನದಿ ಹತ್ರ ಹೋಗಿ ನವಿಲು ಕೆಳಗಡೆ ಬೀಳುತ್ತೆ. ಶ್ರೀರಾಮ ಅದನ್ನ ಹತ್ರ ಬಂದು ಮರಕದಿಂದ ನೋಡ್ತಾರೆ. ಜಗತ್ತಿನ ದಾಹ ನಾನು ನೀಗ್ಸೋದ್ ಪುಣ್ಯ ಸಿಕ್ತಲ್ಲ ನನಗಷ್ಟೇ ಸಾಕು ಅಂತ ನವಿಲು ಹೇಳುತ್ತೆ. ಶ್ರೀರಾಮ ಹೇಳ್ತಾರೆ, ನೀನ್ ಮಾಡಿರೋ ಸಹಾಯಕ್ಕೆ ಅದನ್ನ ತೀರಿಸೋದಕ್ಕೆ ಮತ್ತೊಂದು ಜನ್ಮ ಎತ್ತು ಬಂದು ಈ ಗರಿನ ತಲೆ ಮೇಲೆ ಇಟ್ಕೊಂಡು ನಾನು ಆ ಋಣ ತೀರಿಸ್ತೀನಿ ಅಂತ. ನವಿಲ್ ತೀರ್ಕೊಳ್ಳುತ್ತೆ. ಶ್ರೀರಾಮ ಮತ್ತೆ ಮುಂದಿನ ಜನ್ಮದಲ್ಲಿ ಶ್ರೀಕೃಷ್ಣ ಆಗಿ ಬಂದು ಆ ನವಿಲ್ ಗರಿನ ತನ್ನ ತಲೆ ಮೇಲೆ ಹೊತ್ಕೊಂಡು ಇಡೀ ಜನ್ಮ ಎತ್ತು ಆ ಋಣ ತೀರಿಸ್ತಾರೆ. ಸ್ವತಃ ಭಗವಂತನಿಗೇನೆ ಒಂದು ನವಿಲಿನ ಋಣ ತೀರ್ಸೋಕೆ ಒಂದು ಜನ್ಮ ಎತ್ತು ಬರಬೇಕಾಯ್ತು ಅಂತಂದ್ರೆ ಇನ್ನು ನಾವೆಲ್ಲ ಮನುಷ್ಯರಲ್ವಾ? ಯೋಚನೆ ಮಾಡಿ.